ಸರ್ವದೋಷೋಜ್ಜಿತಸ್ತಸ್ಮಾತ್ ಭಗವಾನ್ ಪುರುಷೋತ್ತಮಃ ಮುಕ್ತ ಗುಣಾಶ್ಚ ವಿರುದ್ಧಾಸ್ತಸ್ಯ ವೇದೇನ ಸರ್ವಶಃ. ತತ್ವಮಂಜರಿಯ 94ನೇ ಗದ್ಯಭಾಗ. ಅಂತಿಮ ಪಾದದ್ವಯಾರ್ಥೋಪಸಂಹಾರಂ ಸೂಚಯನ್ ಅಧ್ಯಾಯಾರ್ಥಂ ಉಪಸಂಹರತಿ. ಈ 3ನೇ ಮತ್ತು 4ನೇ ಪಾದಗಳು, ಅದರ ಅರ್ಥಗಳನ್ನೆಲ್ಲ ಇಲ್ಲಿ ಆಚಾರ್ಯರು ಉಪಸಂಹರಿಸ್ತಾ ಇದ್ದಾರೆ. 2ನೇ ಅಧ್ಯಾಯದ 3ನೇ ಮತ್ತು 4ನೇ ಪಾದಗಳು. ಮತ್ತು ಅದನ್ನು ಮಾಡುವುದರ ಜೊತೆಗೇನೆ ಒಟ್ಟಾರೆ 2ನೇ ಅಧ್ಯಾಯದ ಉಪಸಂಹಾರವನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಸರ್ವದೋಷೋಜಿತಸ್ತಸ್ಮಾತ್ ಭಗವಾನ್ ಪುರುಷೋತ್ತಮ, ತಸ್ಮಾತ್ ಆ ಕಾರಣದಿಂದ ಭಗವಾನ್ ಪುರುಷೋತ್ತಮ ಸರ್ವದೋಷೋಜ್ಜಿತನಾಗಿದ್ದಾನೆ ಅಂತ ಬಂದಿದೆ. ತಸ್ಮಾತ್ ಅಂದರೆ ಆ ಕಾರಣದಿಂದ, ತಸ್ಮಾತ್ ಅಂದರೆ ಆ ಕಾರಣದಿಂದ ಅಂತೇನು ಬಂದಿದೆ ಅದನ್ನು ಉತ್ತರಾರ್ಧದಲ್ಲಿ ಕೂಡ ಅನುವರ್ತಿಸ್ಕೋಬೇಕು, ಮುಂದುವರಿಸ್ಕೋಬೇಕು. ತಸ್ಮಾತ್ ತಸ್ಯ ಗುಣಾಃ ಅವಿರುದ್ಧಾಃ ಅಂತ ಹೀಗೆ ಅದನ್ನು ರಾಘವೇಂದ್ರ ಸ್ವಾಮಿಗಳು ತಾವೇ ತೋರಿಸ್ತಾರೆ. ತಥಾ ಹೇಗೆಂದರೆ ತಸ್ಮಾತ್ ವಿರೋಧಿಭೂತ ಸರ್ವಶ್ರುತೀನಾಂ ಸಾವಕಾಶಿತ್ವಾತ್. ತಸ್ಮಾತ್ ಅಂತಂದರೆ ಆದ್ರಿಂದ ಅಂತ ಅರ್ಥ. ಆದ್ರಿಂದ ಅಂದ್ರೆ ಏನು? ನಾವು ಯಾವ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದೀವಿ, ಭಗವಂತ ಸರ್ವದೋಷೋಜ್ಜಿತನಾಗಿದ್ದಾನೆ, ಪೂರ್ಣ ಗುಣನಾಗಿದ್ದಾನೆ ಅಂತ, ಈ ಸಿದ್ಧಾಂತಕ್ಕೆ ವಿರೋಧಿ ಎನಿಸುವಂಥ ಎಲ್ಲ ಶ್ರುತಿಗಳಿಗೂ ನಾವು ಬೇರೆ ಅರ್ಥವನ್ನು ತೋರಿಸಿಕೊಟ್ಟಿದ್ದೀವಿ. ವಸ್ತುತಃ ಶ್ರುತಿಗಳ ನಡುವೆ ವಾಸ್ತವಿಕವಾದ ವಿರೋಧ ಇರೋದಿಲ್ಲ. ನಾವೇನು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದೀವಿ ಅದಕ್ಕೆ ಪ್ರತಿಯಾಗಿ ಪೂರ್ವ ಪಕ್ಷಿಗಳು ಕೆಲವು ಬೇರೆ ಶ್ರುತಿಗಳನ್ನು ತೋರಿಸಬಹುದಷ್ಟೆ. ಅದು ಆಪಾತತಃ ಅಷ್ಟೇ ವಿರೋಧ. ಒಂದು ವಿರೋಧಿಭೂತ ಅಂದರೆ ವಾಸ್ತವಿಕವಾಗಿ ವಿರೋಧಿಭೂತ ಅಂತಲ್ಲ, ಶ್ರುತಿಗಳು ವಿರೋಧಿಗಳಾಗಿ ಕಾಣಿಸ್ತಾ ಇದೆ ಪರಪಕ್ಷದವರಿಗೆ. ಅಂಥ ವಿರೋಧಿಯಾದಂತಹ ಎಲ್ಲ ವೇದವಾಕ್ಯಗಳು ಕೂಡ ಸಾವಕಾಶಿತವಾಗಿವೆ. ಅವಕ್ಕೆ ಬೇರೆ ಅರ್ಥ ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ನಾವು ತೋರಿಸಿದ್ದೇವೆ. ನಮ್ಮ ಅರ್ಥಕ್ಕೆ ಪೂರಕವಾಗಿಯೇ ಆ ಶ್ರುತಿಗಳಿಗೆ ಬೇರೆ ಅರ್ಥ ಮಾಡಬಹುದು ಅನ್ನೋದನ್ನು ನಾವು ತೋರಿಸಿದ್ದೇವೆ. ನೀವು ಹೇಳಿದ ಅರ್ಥ ಅದಕ್ಕಲ್ಲ, ನಾವು ಹೇಳಿದ ಅರ್ಥಕ್ಕೆ ಪೂರಕವಾಗಿ ಇನ್ನೊಂದು ಅರ್ಥ ಅಂತ ಅದರ ತಾತ್ಪರ್ಯ. ಇದೇ ಸಾವಕಾಶತ್ವ ಅಂದರೆ ಇನ್ನೊಂದು ಅವಕಾಶ ಇರುವಿಕೆ ಅಂತ ಅರ್ಥ. ಆದ್ದರಿಂದ ಏನಾಯಿತು, ಇದು ತಸ್ಮಾತ್ ಅನ್ನೋದ್ರ ಅರ್ಥ ಆಯಿತು. ಮುಂದೆ ತಸ್ಯ ಅಂತಿದೆ 2ನೇ ಅರ್ಧದಲ್ಲಿ. ಆ ತಸ್ಯ ಅಂದರೆ ಭಗವಂತನಿಗೆ, ಉಕ್ತಾಹ ಹೇಳಲ್ಪಟ್ಟ, ಯಾವ ಹೇಳಲ್ಪಟ್ಟದ್ದು ಅಂದರೆ ಪೂರ್ವಾಧ್ಯಾಯೋಕ್ತಾಹ, ಹಿಂದಿನ ಅಧ್ಯಾಯದಲ್ಲಿಯೂ ಹೇಳಲ್ಪಟ್ಟ ಸೃಷ್ಟತ್ವಾದಯ ಗುಣಾಃ, ಭಗವಂತನಿಗೆ ಜಗತ್ ಸೃಷ್ಟತ್ವ, ಪಾಲಕತ್ವ, ನಾಶಕತ್ವ ಮೊದಲಾದ ಗುಣಗಳಿವೆ. ಆ ಗುಣಗಳು ಕೂಡ ವೇದೇನ ಅವಿರುದ್ಧ, ಯಾವ ವೇದಗಳ ವಿರೋಧವೂ ಅವಕ್ಕಿಲ್ಲ ಅಂತ ತಾತ್ಪರ್ಯ. ಸರ್ವಶಃ ವೇದೇನ ಅಂತ ಅಲ್ಲೊಂದು ಶಬ್ದ ಪ್ರಯೋಗಿಸಿದ್ದಾರೆ ಆಚಾರ್ಯರು. ಸರ್ವಶಃ ವೇದೇನ ಅಂದರೆ ಎಲ್ಲ ವೇದಗಳಿಂದಲೂ ಅದಕ್ಕೆ ಅವಿರೋಧವೇ ಇದೆ. ಯಾವ ವೇದದಿಂದಲೂ ವಿರೋಧ ಅನ್ನುವುದು ಇಲ್ಲವೇ ಇಲ್ಲ. ಸರ್ವಶಃ ವೇದೇನ ಅಂದರೆ ಆ ಸರ್ವಶಃ ಅನ್ನೋ ಶಬ್ದಕ್ಕೆ ಈಗ ಅರ್ಥ ಹೇಳ್ತಾರೆ, ಬಾಹ್ಯ ಯುಕ್ತ್ಯುಪೇತೇನ ಚ ವೇದೇನ. ನಾವೇನು ಸಿದ್ಧಾಂತವನ್ನು ಪ್ರತಿಪಾದಿಸಿದ್ವಿ, ಭಗವಂತನಿಗೆ ಸೃಷ್ಟತ್ವ ಮೊದಲಾದ ಗುಣಗಳಿವೆ ಅಂತ, ಅದಕ್ಕೆ ವಿರೋಧಿಯಾಗಿ ಕೆಲವು ಶ್ರುತಿಗಳನ್ನು ಈ ಪೂರ್ವ ಪಕ್ಷದವರು ಮುಂದೊಡ್ಡಿದ್ದರು. ಅವಕ್ಕೆ ಬಾಹ್ಯ ಯುಕ್ತಿಗಳು ಅಂದರೆ ಶ್ರುತಿ ಸ್ಮೃತಿಗಳಲ್ಲಿ ಉಕ್ತವಾದಂತಹ ಯುಕ್ತಿಗಳು. ಅಂಥ ಯುಕ್ತಿಗಳಿಂದ ಕೂಡಿದ್ದು ಆ ಪೂರ್ವ ಪಕ್ಷದವರು ತೋರಿಸಿದಂತಹ ಶ್ರುತಿಗಳು ಅಂತ ಅರ್ಥ. ಅದಕ್ಕೆ ಬಾಹ್ಯ ಯುಕ್ತಿ, ಬಾಹ್ಯ ಅಂದರೆ ಹೊರಗಿಂದು ಅಂದರೆ
ಯಾವ ಒಂದು ವೇದವಾಕ್ಯದಿಂದ ಪೂರ್ವ ಪಕ್ಷಿಗಳು ನಮ್ಮ ಸಿದ್ಧಾಂತಕ್ಕೆ ವಿರೋಧವನ್ನು ಒಡ್ಲಿಕ್ಕೆ ಹೊರಟಿದ್ದಾರೋ ಆ ವೇದವಾಕ್ಯದಲ್ಲಿ ಇಲ್ಲ, ಇನ್ನೊಂದು ವೇದ ಯಾವ ವಾಕ್ಯದಲ್ಲಿ ಅಂಥ ಒಂದು ಅದಕ್ಕೆ ಬೇಕಾದ ಯುಕ್ತಿ ಇದೆ, ಪೂರ್ವಪಕ್ಷವನ್ನು ಸಮರ್ಥನೆ ಮಾಡುವ ಯುಕ್ತಿ ಇದೆ ಇನ್ನೊಂದು ವೇದದಲ್ಲಿ, ಅಥವಾ ಇನ್ನೊಂದು ಯಾವುದೋ ಪುರಾಣದಲ್ಲಿ ಪೂರ್ವಪಕ್ಷವನ್ನು ಸಮರ್ಥಿಸಲಿಕ್ಕೆ ಬೇಕಾದ ಯುಕ್ತಿ ಇದೆ. ಅದನ್ನೇ ಅನುವಾದದಲ್ಲಿ ಬಾಹ್ಯ ಯುಕ್ತಿ ಅಂದರೆ ಶ್ರುತಿ ಸ್ಮೃತಿಗಳಲ್ಲಿ ಯುಕ್ತವಾದ ಯುಕ್ತಿಗಳಿಂದ ಅಂತ ಅರ್ಥ ಮಾಡಿದ್ದಾರೆ. ಈ ಅಧ್ಯಾಯದಲ್ಲಿ ನಾವೀಗ ಕಳೆದ ದಿವಸ ಎಲ್ಲ ನೋಡಿದ್ದು ಅದನ್ನೇ, ಈ ಹಿಂದೆ ಅನೇಕ ದಿವಸಗಳಲ್ಲಿ. ನಿಮಗೆ ಸಿದ್ಧಾಂತಿಗಳಿಗೆ ಪೂರ್ವಕವಾಗಿ ಒಂದು ವೇದವಾಕ್ಯ ಇದೆ, ಆದರೆ ಅದಕ್ಕೆ ವಿರೋಧಿಯಾಗಿ ಮತ್ತೊಂದು ವೇದವಾಕ್ಯ ಇದೆ. ಆ ವೇದವಾಕ್ಯಕ್ಕೆ ಒಂದೇನೋ ಯುಕ್ತಿ ಇದೆ, ಅದಕ್ಕೆ ಯಾವುದೋ ಪುರಾಣದ ಬೆಂಬಲವೋ ಏನೋ ಒಂದಿದೆ. ಅಥವಾ ಕೆಲವು ಬಾರಿ ಆ ವೇದವಾಕ್ಯಕ್ಕೆ ವಿರೋಧಿಯಾದ ವೇದವಾಕ್ಯಕ್ಕೆ ಮತ್ತೊಂದು ವೇದವಾಕ್ಯದಿಂದಲೇ ವಿರೋಧ ಬರ್ತಿರ್ತದೆ. ಹೀಗೆಲ್ಲ ಅಲ್ಲಿ ಆಗ್ತಿರ್ತದೆ. ಆದ್ರಿಂದಲೇ ಬಾಹ್ಯ ಯುಕ್ತಿ ಅಂದರೆ ಹೊರಗಿನ ಈ ಪ್ರಸ್ತುತವಾದ ವೇದವಾಕ್ಯಕ್ಕಿಂತ ಹೊರಗಿನ ಇನ್ನೊಂದು ವೇದವಾಕ್ಯದ ಅಥವಾ ಪುರಾಣ ವಾಕ್ಯದ ವಿರೋಧ ಅಂತ ಅರ್ಥ. ಪುರಾಣ ವಾಕ್ಯದಿಂದ ಪ್ರತಿಪಾದಿತವಾದ ಯುಕ್ತಿ, ಆ ಯುಕ್ತಿಯಿಂದ ಕೂಡಿದ್ದು ಈ ಪ್ರಸ್ತುತ ವೇದವಾಕ್ಯ. ಇದು ಸರ್ವಶೋ ವೇದೇನ ಅನ್ನೋದಕ್ಕೆ ಅರ್ಥ. ಅಂಥ ಯಾವ ವೇದವಾಕ್ಯದಿಂದಲೂ ವಿರೋಧ ಇಲ್ಲ ಅನ್ನೋದನ್ನು ನಾವು ತೋರಿಸಿದ್ದೇವೆ. ಇನ್ನೊಂದು ಅರ್ಥ ಅದಕ್ಕೆ ಹೇಳ್ತಾರೆ, ಸರ್ವಶಃ ವೇದೇನ ಅಂದರೆ ಅಧಿಭೂತ ಅಧಿದೈವ ಪರಮಾತ್ಮ ಜೀವ ವಿಷಯೇಣ. ವೇದಗಳು ಬೇರೆ ಬೇರೆ ವಿಷಯಗಳನ್ನು ಪ್ರತಿಪಾದಿಸ್ತಾ ಇರ್ತವೆ, ಅದನ್ನು ನಾವು ಗಮನಿಸಬೇಕಾಗ್ತದೆ. ಕೆಲವು ಬಾರಿ ಅಧಿಭೂತಗಳನ್ನು ಅರ್ಥಾತ್ ಜಡ ವಸ್ತುಗಳನ್ನು, ಪೃಥ್ವಿ ಅಪ್ಪು ತೇಜಸ್ಸು ಇತ್ಯಾದಿಗಳನ್ನು ಪ್ರತಿಪಾದಿಸ್ತಾ ಇರ್ತವೆ. ಕೆಲವು ಬಾರಿ ಅಧಿದೈವವನ್ನು ಅರ್ಥಾತ್ ಆ ಭೂತಗಳಿಗೆ ಅಭಿಮಾನಿಗಳಾದಂಥ ದೇವತೆಗಳನ್ನು ಪ್ರತಿಪಾದಿಸ್ತಾ ಇರ್ತವೆ. ಇನ್ನು ಕೆಲವು ಕಡೆ ಪರಮಾತ್ಮನನ್ನೇ ಪ್ರತಿಪಾದಿಸ್ತಾ ಇರ್ತವೆ. ಮತ್ತು ಕೆಲವು ಕಡೆ ಜೀವನನ್ನು ಪ್ರತಿಪಾದಿಸ್ತಾ ಇರ್ತವೆ, ಜೀವಾತ್ಮನನ್ನು. ಅಂತ ಈ ನಾಲ್ಕನ್ನೂ ವಿಷಯೀಕರಿಸುವ ವೇದ. ಮತ್ತು ಅಧ್ಯಾತ್ಮ ಪ್ರಾಣಾದಿ ವಿಷಯೇಣ ಅಂತ ಇನ್ನೊಂದಿದೆ. ಅದನ್ನ ನನಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಮೊದಲು ಕಷ್ಟ ಅಂತ ಅನಿಸಿತು. ಪ್ರಾಣ ಅಂದರೆ ಇಂದ್ರಿಯಗಳು, ಜಡವಾದ ಇಂದ್ರಿಯಗಳು. ಆ ಜಡವಾದ ಇಂದ್ರಿಯಗಳ ಅಭಿಮಾನಿ ದೇವತೆಗಳನ್ನು ಅಧ್ಯಾತ್ಮ ಎಂಬ ಶಬ್ದದಿಂದ ಹೇಳಬಹುದು. ಹೀಗೆ ಜಡವಾದ ಇಂದ್ರಿಯಗಳು ಮತ್ತೆ ಅಧ್ಯಾತ್ಮ ಇವೆರಡನ್ನೂ ವಿಷಯೀಕರಿಸುವಂತಹ ವೇದಗಳಿಂದ ಅಂತ ಅರ್ಥ. ಸರ್ವಶಃ ಅನ್ನೋದಕ್ಕೆ ಇದೆಲ್ಲ ಅರ್ಥ. ಇಂಥ ಯಾವ ವೇದವಾಕ್ಯದಿಂದಲೂ ನಾವು ಪ್ರತಿಪಾದಿಸುವ ಸಿದ್ಧಾಂತಕ್ಕೆ ವಿರೋಧ ಇಲ್ಲ. ಭಗವಂತನಲ್ಲಿ ನಾವೇನು ಸೃಷ್ಟತ್ವಾದ ಗುಣಗಳನ್ನು ಈ ಹಿಂದೆ ಪ್ರತಿಪಾದಿಸಿದ್ದೀವಿ, ಆ ಎಲ್ಲ ಯಾವ ಗುಣಕ್ಕೂ ಇಂಥ ಸಮಸ್ತ ವೇದದಿಂದಲೂ ಅವಿರೋಧವೇ ಇದೆಯೇ ಹೊರತು ಯಾವ ವೇದದಿಂದಲೂ ವಿರೋಧ ಇಲ್ಲವೇ ಇಲ್ಲ. ಮತ್ಯಾವ ಪುರಾಣದಲ್ಲಿ ಬಂದ ಯುಕ್ತಿ, ಮತ್ತೊಂದು ಯಾವುದೋ ವೇದದಲ್ಲಿ ಬಂದಂಥ ಯುಕ್ತಿ, ಅದ್ಯಾವುದೂ ಕೂಡ ವಿರೋಧವನ್ನು ಒಡ್ಲಿಕ್ಕೆ ಸಮರ್ಥ ಅಲ್ಲ ಅಂತ ಅದರ ತಾತ್ಪರ್ಯ. ಅಧ್ಯಾತ್ಮ ಪ್ರಾಣಾದಿ ವಿಷಯೇಣ ಅಂತ ಹೀಗೆ ಬಂದಿದೆ. ಅದನ್ನ ಹೀಗೆ ಅಧ್ಯಾತ್ಮ ಅಂದರೆ ಇಂದ್ರಿಯಾಭಿಮಾನಿ ದೇವತೆಗಳು, ಪ್ರಾಣ ಅಂದರೆ ಇಂದ್ರಿಯಗಳು ಅಂತ ಅರ್ಥ ಇಟ್ಕೊಂಡು ನಾನು ಮುಂದುವರೆದಿದ್ದೇನೆ. ಅನುವಾದದಲ್ಲಿ ಅಧ್ಯಾತ್ಮಗಳಾದ ಪ್ರಾಣಾದಿ ವಿಷಯವಾದ ಅಂತ ಈ ಅನುವಾದ ಮಾಡಿದ್ದಾರೆ. ಅದು ನನಗೆ ಪೂರ್ಣ ಸಮಾಧಾನ ಕೊಟ್ಟಿಲ್ಲ, ಅದರಿಂದ ಹೀಗೆ ಮಾಡಿದ್ದೇನೆ. ಅದಕ್ಕೆ ಮತ್ತೇನಾದರೂ ಅರ್ಥ ಸಿಕ್ಕರೆ ಮುಂದೆ ಹೇಳುವ ಪ್ರಯತ್ನ ಮಾಡ್ತೇನೆ. ಮುಂದೆ 95ನೇ ಗದ್ಯ ಭಾಗದಲ್ಲಿ ಸಮಗ್ರ ಶ್ಲೋಕೇನ ಅಧ್ಯಾಯಾರ್ಥೋಪಸಂಹಾರ ಸರ್ವದೋಷೋಷ್ಟಿತಸ್ತಸ್ಮಾತ್ ಭಗವಾನ್ ಪುರುಷೋತ್ತಮ ಅಂತೇನು ಈ ಒಂದು ಸಮಗ್ರ ಶ್ಲೋಕ ಇದೆ, ಪೂರ್ಣ ಶ್ಲೋಕ. ಆ ಪೂರ್ಣ ಶ್ಲೋಕ ಇಡೀ 2ನೇ ಅಧ್ಯಾಯದ ಅರ್ಥವನ್ನೇ ಉಪಸಂಹರಿಸ್ತಾ ಇದೆ. ಅದು ಹೇಗೆ ಅಂದರೆ, ತಸ್ಮಾತ್ ಅಂದರೆ ಸರ್ವ ವಿರೋಧಿನ ಪರಿಹೃತತ್ವಾತ್. ಇದನ್ನು ಗಮನಿಸ್ಬೇಕು ನಾವು. ಈ ಎಲ್ಲ ವಿರೋಧಗಳನ್ನು ನಾವು ಪರಿಹರಿಸಿರುವುದರಿಂದ ಅಂತ ಅರ್ಥ ಅದಕ್ಕೆ ತಸ್ಮಾತ್ ಅನ್ನೋದಕ್ಕೆ. ಭಗವಾನ್ ಪುರುಷೋತ್ತಮನು ಸರ್ವದೋಷೋಜ್ಜಿತ,
ಸಕಲ ದೋಷರಹಿತನಾಗಿದ್ದಾನೆ. ಕೇವಲ ಮೇತಾವತ್, ಇಷ್ಟು ಮಾತ್ರ ಅಲ್ಲ, ತಸ್ಯ ಭಗವತಃ ಸರ್ವಶಃ ವೇದೇನ, ಎಲ್ಲ ವೇದಗಳಿಂದಲೂ ಕೃತ್ಸ್ನ ವೇದ ಸಮನ್ವಯೇನ, ವೇದೇನ ಅಂದರೆ ವೇದದಲ್ಲಿ ಹೇಳಲ್ಪಟ್ಟ ಸಮನ್ವಯದಿಂದ ಅಂತ ಅರ್ಥ. ಪೂರ್ವಾಧ್ಯಾಯೋಕ್ತ ಗುಣಾ, ಹಿಂದಿನ ಅಧ್ಯಾಯದಲ್ಲಿ ಹೇಳಲ್ಪಟ್ಟ ಆ ಭಗವಂತನ ಗುಣಗಳು. ತಸ್ಯ ಭಗವತಃ ಪೂರ್ವಾಧ್ಯಾಯೋಕ್ತ ಗುಣಾ, ಹಿಂದಿನ ಅಧ್ಯಾಯದಲ್ಲಿ ಆ ಭಗವಂತನಿಗೇನು ಗುಣಗಳನ್ನು ನಾವು ತೋರಿಸಿದ್ದೀವಿ ಆ ಗುಣಗಳು ಅಂತ ಅದರ ತಾತ್ಪರ್ಯ. ಗುಣಾ ಚ ಅವಿರುದ್ಧ, ಸಮಸ್ತ ವೇದಗಳಿಗೆ ನಾವು ಏಕ ಸಮನ್ವಯವನ್ನು ಮಾಡಿ ತೋರಿಸಿದ್ರಿಂದ ಯಾವುದೇ ವಿರೋಧ ಇಲ್ಲ ಅಂತ ಅದರ ತಾತ್ಪರ್ಯ. ಗುಣಾಶ್ಚ ಅವಿರುದ್ಧಾ ಯುಕ್ತ್ಯಾದಿ ವಿರುದ್ಧಾ ನ ಭವಂತಿ. ಏನು ಯುಕ್ತಿಯ ವಿರೋಧವನ್ನು ತೋರಿಸುವ ಪ್ರಯತ್ನ ನೀವು ಮಾಡಿದ್ದೀರಿ ಅಂತ ಯಾವುದೇ ಯುಕ್ತಿಯ ವಿರೋಧವೂ ಕೂಡ ಯಾವ ಗುಣಗಳಿಗೂ ಇಲ್ಲ ಅಂತ ಈ ಒಂದು ಪೂರ್ಣ ಶ್ಲೋಕವನ್ನು ಇಟ್ಕೊಂಡು, ಪೂರ್ಣ ಶ್ಲೋಕದಿಂದ 2ನೇ ಅಧ್ಯಾಯದ ಸಂಪೂರ್ಣ ಉಪಸಂಹಾರ ಸಾರಾಂಶವನ್ನು ಸಂಗ್ರಹಿಸುವ ಕೆಲಸ ಆಚಾರ್ಯ ಮಾಡಿದ್ದಾರೆ ಅಂತ ತಿಳ್ಕೋಬೇಕು. ಸಂಕ್ಷೇಪ ಭಾಷ್ಯ ವಿವೃತವು ರಾಘವೇಂದ್ರೇಣ ಭಿಕ್ಷುಣ ಕೃತಾಯಾಮ್ ತತ್ವಮಂಜರಿಯಾಮ್ ದ್ವಿತೀಯೋಧ್ಯಾಯ ಈರಿತಃ. ಸಂಕ್ಷೇಪ ಭಾಷ್ಯ ಅಂದರೆ ಅಣುಭಾಷ್ಯ. ಆ ಅಣುಭಾಷ್ಯವನ್ನು ತತ್ವಮಂಜರಿ ಎಂಬ ಗ್ರಂಥದಿಂದ ರಾಘವೇಂದ್ರ ಸ್ವಾಮಿಗಳು ವಿವರಿಸಲಿಕ್ಕೆ ಹೊರಟಿದ್ದಾರೆ. ಅದರಲ್ಲಿ 2ನೇ ಅಧ್ಯಾಯ ಸಮಾಪ್ತವಾಗಿದೆ. ಇತಿ ಶ್ರೀಮದ್ ಬ್ರಹ್ಮ ಸೂತ್ರಾಣುಭಾಷ್ಯ ವಿವೃತೋ ತತ್ವಮಂಜರಿಯಾಂ ರಾಘವೇಂದ್ರ ಕೃತಾಯಾಂ ದ್ವಿತೀಯಾಧ್ಯಾಯಸ್ಯ ಚತುರ್ಥಃ ಪಾದಃ ಸಮಾಪ್ತಃ ಅಣುಭಾಷ್ಯಂ ಚ ಸಮಾಪ್ತಂ ತಿಷ್ಠತಿ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.